ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತಂತ ನೋಡೋಣ. ಆ್ಯಕ್ಚುಲಿ ಮಾರ್ಕೆಟ್ ಇವತ್ತು ಫುಲ್ ಟೋಟಲಿ ಖರಾಬ್ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ನೋಡಿ, ಮಾರ್ಕೆಟ್ ಎಲ್ಲೋಗಿದೆ ಅಂದರೆ ಎಲ್ಲೂ ಹೋಗಿಲ್ಲ. ಅದೇ ಒಂದು ಝೋನಲ್ಲಿ ಸ್ಟಕ್ ಆಯಿತು. ಸೊ ಟೋಟಲಿ ಒಂದು ಝೋನಲ್ಲಿ ಸ್ಟಕ್ ಆಗಿ ಮಾರ್ಕೆಟ್ ಎಲ್ಲೂ ಮೂವ್ಮೆಂಟೇ ಕೊಡಲಿಲ್ಲ. ಸೊ ನಿನ್ನೆ ನಿಮ್ಗೆ ಯಾವ ಲೈನ್ಸನ್ನು ಕಳಿಸಿದ್ವೋ ಆ ಲೈನ್ಸ್ ಹತ್ರ ರಿಜೆಕ್ಷನ್ ತಗೊಂಡು ಬಂತು. ಬೆಳಿಗ್ಗೆ 15 ಮಿನಿಟ್ಸ್ ಕ್ಯಾಂಡಲ್ಲು ರಿಜೆಕ್ಷನ್ ತಗೊಂಡು ಬಂತು. ಸೊ ರಿಜೆಕ್ಷನ್ ತಗೊಂಡು ಬಂದಂತಹ ಕ್ಯಾಂಡಲ್ಲು ಅಟ್ಲೀಸ್ಟ್ ಲೋ ಟಚ್ ಆಗುತ್ತೆ. ಯೂನಿವರ್ಸಲ್ ಲೈನ್ ಆದಂತಹ ನಿನ್ನೆಯ ಲೋ ನೋಡಿ, ನಿನ್ನೆ ಲೋ ಇತ್ತಲ್ಲ, ಇಲ್ಲಿವರೆಗೆ ಬರ್ಬೋದು ಅಂತ ಲೆಕ್ಕ ಹಾಕಿದ್ವಿ. ಬಟ್ ಅದು ಬರಲೇ ಇಲ್ಲ. ಸೊ ಇಲ್ಲಿ ಟಚ್ಚೇ ಆಗಲಿಲ್ಲ, ಮೇಲ್ಗಡೆನೂ ಹೋಗಲಿಲ್ಲ. ಸೊ ರೀಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾನೆ ಅಂದರೆ ಅಲ್ಲೂ ಹೋಗಲಿಲ್ಲ, ಕೆಳಗೆ ಬರ್ತಾನೆ ಅಂದರೆ ಕೆಳಗೂ ಬರಲಿಲ್ಲ. ಓಕೆನಾ? ಮಾರ್ಕೆಟ್ ಎಲ್ಲಿತ್ತು ಅಂತ ನೋಡಿದ್ರೆ 15 ನಿಮಿಷ ಕ್ಯಾಂಡಲ್ದ ಲೋನಲ್ಲಿ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಕರೆಕ್ಟಾ? ಸೊ ಇದ್ರದ್ದು ಲೋ ಎಷ್ಟಿದೆ? 765. ಮಾರ್ಕೆಟ್ ಕ್ಲೋಸ್ ಆಗಿರೋದೆಷ್ಟು? 752. ಕರೆಕ್ಟ್ ಅಲ್ವಾ? ಸೊ ಅಂದರೆ ಮಾರ್ಕೆಟ್ ಏನಾಗಿದೆ, ಒಂದು 13 ಪಾಯಿಂಟ್ ಮಾತ್ರ ಕೆಳಗಡೆ ಕ್ಲೋಸ್ ಆಗಿದೆ ಪುಟ್ ಆಪ್ಷನ್ನಿಂದ. 15 ನಿಮಿಷ ಕ್ಯಾಂಡಲ್ಗಿಂತ ಕೆಳಗೆ. ಆದರೆ ಅದೇ ನೀವು ಆಪ್ಷನ್ಸಲ್ಲಿ ತೆಗೆದು ನೋಡಿದ್ರೆ, ಆಪ್ಷನ್ಸಲ್ಲಿ ನೋಡಿ, ಸಿ ತುಂಬ ಡಿ ಕೆ ಆಗಿದೆ. ಅದು ನಾವು 24,800 ಅಂತ ಹೇಳಿದ್ರೆ ನಾವು ಔಟ್ ಆಫ್ ದ ಮನಿ ತಗೊಂಡಿದ್ದು, ಇನ್ ದ ಮನಿ ತಗೊಂಡಿದ್ವಿ, ಅದು ಔಟ್ ಆಫ್ ದ ಮನಿ ಆಯಿತು. ಇಲ್ಲಿ ನೋಡಿ 15 ನಿಮಿಷ ಕ್ಯಾಂಡಲ್ ಲೋಕ್ಕಿಂತ ಹಿಡಿದು ಇಲ್ಲಿವರೆಗೂ ಡಿ ಕೆನೇ ಆಗಿದೆ. ಕರೆಕ್ಟಾ? ಅದರದ್ದು ಲೋ ಎಷ್ಟಿದೆ? 15 ನಿಮಿಷದ ಲೋ 168. 168ರಿಂದ 86 ಡಿ ಕೆ ಆಯ್ತಾ? ಆ್ಯಂಡ್ ಪುಟ್ ಆಪ್ಷನಲ್ಲಿ ತೆಗೆದು ನೋಡಿ, ಪುಟ್ ಆಪ್ಷನ್ನಲ್ಲಿ 15 ನಿಮಿಷದ್ದು ಲೋನ ದಾಟಿದೆ, ಅಂದರೆ ಮೇಲೆ ಹೋಗ್ಬೇಕಿತ್ತು. ಇಲ್ಲಿ 15 ನಿಮಿಷಕ್ಕಿಂತ ಮೇಲೆ ಬರಲೇ ಇಲ್ಲ. ಆ್ಯಂಡ್ ಲೋನ ಒಂದ್ಸಲಿ ಬ್ರೇಕ್ ಮಾಡಿ ಕೊನೆ ಕ್ಲೋಸ್ ಆಗಿದೆ. ಇಲ್ಲಿ ಅಂತ ನೋಡಿದ್ರೆ ನಿನ್ನೆದ ಕ್ಲೋಸಿಂಗು, ಇವತ್ತಿನ ಓಪನಿಂಗು ಮತ್ತು ಅದೇ ಜಾಗದಲ್ಲಿ, ಅಂದರೆ ಆವ್ರೇಜ್ ಆಗಿ ಅದೇ ಜಾಗದಲ್ಲಿ ಇದೆ. ನಿನ್ನೆ ಕ್ಲೋಸಿಂಗು 205, ಓಪನಿಂಗು 202 ಆ್ಯಂಡ್ ಇವತ್ತು ಕ್ಲೋಸಿಂಗು 207. ಸೊ ಮಾರ್ಕೆಟ್ ಎಲ್ಲಿತ್ತಂತ ಕೇಳಿದ್ರೆ ಮಾರ್ಕೆಟ್ ಎಲ್ಲೂ ಇಲ್ಲ. ಆದರೆ ಏನಾಯಿತು, ಈ ಒಂದು ಮೂಮೆಂಟಮ್. ಸೊ ಮಾರ್ಕೆಟಲ್ಲಿ ಬೆಳಿಗ್ಗೆ ಒಂದು ಮೂಮೆಂಟಮ್ಮು ಮತ್ತು ರಿಟರ್ನು ಮತ್ತು ಒಂದ್ಸಲಿ ಮೂಮೆಂಟಮ್ ಮತ್ತು ಡೌನ್ ತರ್ತಾ ಇದ್ರು. ಅಂದರೆ ಪ್ರೀಮಿಯಮನ್ನು ಡಿ ಕೆ ಮಾಡುವಂತಹ ವ್ಯವಸ್ಥೆಯಲ್ಲಿ ಅವರಿದ್ದರು. ಓಕೆನಾ? ನಾವು ಬ್ರೇಕ್ಔಟಲ್ಲಿ ಒಂದು 2 ಸಲ ಟ್ರೈ ಮಾಡಿದ್ವಿ, ಅದು ಬ್ರೇಕ್ಔಟು ಫೇಲಿಯರ್ ಆಯಿತು. ಅದಾದಮೇಲಿಂದ 10 ಪಾಯಿಂಟ್ ಸ್ಟಾಪ್ ಲಾಸ್ ಕೊಟ್ಟು ನಂತರ ಒಂದು ಒಳ್ಳೆ ಟ್ರೇಡನ್ನು ಹುಡುಕಿ ಅದರಲ್ಲೊಂದು 20 ಪಾಯಿಂಟ್ ತೆಗೆದು ನ್ಯೂಟ್ರಲೈಸೇಷನ್ ಮಾಡ್ಕೊಂಡಿದ್ದೀವಿ. ಅಷ್ಟೇ, ನ್ಯೂಟ್ರಲ್ ಮಾಡ್ಕೊಂಡಿದ್ದೀವಿ. ಮತ್ತು ಅದು ಬಿಟ್ಟು ಮತ್ತೆ ಏನೂ ಮಾಡಿಲ್ಲ. ಸೊ ಮಾರ್ಕೆಟ್ ಯಾಕೆ ಅಂತ ಹೇಳಿ, ಇಂಥ ಮಾರ್ಕೆಟ್ ತುಂಬ ಪ್ರಾಬ್ಲಮ್ಯಾಟಿಕ್ ಆಗಿರುವಂತಹ ಮಾರ್ಕೆಟು. ಯಾಕೆಂದರೆ ಯಾವ ಡಿಸಿಷನ್ ತಗೊಳಕ್ಕೂ ಬಿಡುವುದಿಲ್ಲ ಅದು. ಸೊ ಇವತ್ತಿನ 1 ಅವರ್ ಝೋನ್ ತಗೊಂಡ್ರೆ, ಇವತ್ತಿನ 1 ಅವರ್ ಝೋನ್ ಹತ್ರನೇ ಇದೆ ಮಾರ್ಕೆಟು. ಆದರೆ 50% ಲೆವೆಲ್ವರೆಗೆ ಒಂದ್ಸಲಿ ಬಂದಿದೆ, ಅದು ಬಿಟ್ಟರೆ ಮತ್ತೆ ಎಲ್ಲೂ ಹೋಗ್ಲೂ ಇಲ್ಲ, ಎಲ್ಲೂ ಮೂವ್ ಆಗಲೂ ಇಲ್ಲ. ಸೊ ಮಾರ್ಕೆಟು ಟೋಟಲಿ ಸೈಡ್ ವೇಸ್ 50%ಇಂದ ಇಲ್ಲಿವರೆಗೆ. ಸೊ ಯಾವ ಮೂಮೆಂಟಮು ಸಿಗದೆ ಮಾರ್ಕೆಟನ್ನು ಸ್ಟಕ್ ಮಾಡಿಬಿಟ್ಟಿದ್ದಾರೆ. ಸೊ ನಾಳೆ ಒಂದು ಎಕ್ಸ್ಪೈರಿ ಇರೋದ್ರಿಂದ ಒಳ್ಳೆ ರೀತಿಯ ಮೂಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ಇದು ರೀಟೆಸ್ಟ್ ಆಗಿದೆ 828ಅನ್ನು. ಸೊ 828ಅನ್ನು ರೀಟೆಸ್ಟ್ ಆಗಿದ್ರಿಂದ ಮಾರ್ಕೆಟು ನಿನ್ನೆಯ ಲೋವನ್ನು ಬ್ರೇಕ್ ಮಾಡಿದ್ರೆ ನಮಗೆ ಅದು ಮತ್ತೆ ಈಗೇನು ಫರ್ದರ್ ಮೂವ್ ಆಗಿ 650ರಿಂದ 590ವರೆಗಿನ ಝೋನನ್ನು ಟಚ್ ಆಗ್ಬೋದು. ಸೊ ಈ ಝೋನ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಿನ್ನೆಯ ಲೋ ಬ್ರೇಕ್ ಆದರೆ. ಓಕೆನಾ? ಇವತ್ತಿನ ಹೈ ಬ್ರೇಕ್ ಆದರೂ ನಮ್ಮ ಈ ಝೋನ್ ಅಂದರೆ 885, ಮಾರ್ಕೆಟು 24,900 ದಾಟಿ ನಿಂತರೆ ನಮಗೆ ಸಿ ತಗೊಳ್ಳೋಕ್ಕೆ ನಮಗಿರುವಂಥದ್ದು ವ್ಯವಸ್ಥೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಫಿಯರ್ ಕ್ರಿಯೇಟ್ ಮಾಡಿ ಬಿಡುತ್ತೆ. ಯಾಕೆ ಫಿಯರ್ ಕ್ರಿಯೇಟ್ ಮಾಡುತ್ತೆ ಅಂದರೆ ನೋಡಿ, ಮೊನ್ನೆಯಿಂದ ಇಲ್ಲಿಂದ ಫಾಲ್ ಆಗಿರುವಂಥದ್ದು. ಓಕೆನಾ? ಇದು ರ್ಯಾಲಿ ಬೇಸ್ ಡ್ರಾಪ್. ಓಕೆ, ಅದೇ ಜಾಗದಲ್ಲಿ ತಿರ್ಗಾ ಮತ್ತೆ ರೀಟೆಸ್ಟ್ ಮಾಡಿ ಫಾಲ್ ಆಗಿರುವಂಥದ್ದು. ಇಲ್ಲೂ ಸಹ ನೋಡ್ಬೋದು ನೀವು, ರ್ಯಾಲಿ, ಇದೊಂದು ಬೇಸ್ ಕ್ಯಾಂಡಲ್ಸ್ಗಳು, ಆಮೇಲೆ ಡ್ರಾಪ್ ಅಲ್ವಾ? ಸೊ ನೀವು ಇಲ್ಲಿ ಬ್ರೇಕ್ ಆಯ್ತು ಅಂತ ತಗೊಳಕ್ ಹೋದ್ರೆ ಇಲ್ಲಿಂದ ರಿಜೆಕ್ಷನ್ಗಳನ್ನ ಮಾರ್ಕೆಟ್ ಕೊಡ್ಬೋದು. ಹಾಗಾಗಿ ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು. ನಲ್ಲಿ ಸ್ವಲ್ಪ ಬಹಳ ಕೇರ್ಫುಲ್ ಆಗಬೇಕು. ಫುಟ್ ಸೈಡಲ್ಲಿ ಅಟ್ಲೀಸ್ಟ್ ನಿನ್ನೆ ಲೋ ಬ್ರೇಕ್ ಆದ್ರೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಝೋನ್ ವರೆಗೆ ಆರಾಮಾಗಿ ವೆಯ್ಟ್ ಮಾಡ್ಬೋದು. ಸೊ ಒಂದು ಕನ್ಫರ್ಮೇಶನ್ ನಮ್ಗೆ ಸಿಗಬಹುದು ಅಂತ ನೋಡೋಣ. ನಾಳೆ ಮಾರ್ಕೆಟ್ ಏನ್ ಮಾಡ್ತಾರೆ ಗೊತ್ತಿಲ್ಲ. ಎಕ್ಸ್ಪೈರಿ ಇದೆ, ಅದು ವೀಕ್ಲಿನು ಮತ್ತೆ ಮಂತ್ಲಿನು 2 ಎಕ್ಸ್ಪೈರಿನೂ ಇದೆ. ಸೊ ಇವತ್ತಿನ ವೆಡ್ನೆಸ್ಡೇನ ಸೈಡ್ ವೇಸ್ ತಗೊಂಡಿದ್ರಿಂದ ನಾಳೆ ಏನಾದ್ರು ಮೂಮೆಂಟಮ್ ಕೊಡ್ತಾರ ಅಂತ ನೋಡಬೇಕು. ಗುರುವಾರ ಅನ್ನೋದು ಏನು ಮೂಮೆಂಟಮ್ ಕೊಟ್ಟಿಲ್ಲ, ಒಂದೇ ಡೈರೆಕ್ಷನಲ್ಲಿ ಹೋದ್ರು ಸಹ ಕ್ಲಿಯರ್ ಆಗಿ ಕೊಡಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಫೀಲಿಂಗ್ ಮಾಡಿದ್ದಾರೆ. ಅದೇ ಜಾಗದ ಹತ್ರನೇ ಈಗ ಮಾರ್ಕೆಟು
ಬರ್ಲಿಕ್ಕಿದೆ. ಸೊ ಅದು ಕಂಪ್ಲೀಟ್ ಆದ್ಮೇಲಿಂದ ಏನಾಗುತ್ತೆ ಅಂತ ನೋಡ್ಬೋದು. ಟೋಟಲಿ ವಿಷಯ ಏನಂತ ಹೇಳಿದ್ರೆ ಒಂದು ಮಂತ್ದು ಏನಿದೆಯೋ ಆ ಮಂತ್ನ ವ್ಯವಸ್ಥೆಯನ್ನ ಅಲ್ಲಿಗೆ ಕ್ಲೋಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಸೊ ಮತ್ತೆ ಎಲ್ಲೂ ಜಾಸ್ತಿ ಮೂಮೆಂಟಮ್ ತರ್ತಾ ಇಲ್ಲ. ಸೊ ಇಲ್ಲಿಂದ ಹೋದಂತಹ ಮಾರ್ಕೆಟ್ ಅನ್ನ ತಿರ್ಗಾ ಇದೇ ಝೋನ್ ಹತ್ರ ಸ್ಟಕ್ ಮಾಡ್ತಾ ಇದೆ. ಒನ್ಸ್ ಇದು ಬ್ರೇಕ್ ಆದ್ರೆ ನಮ್ಗೆ ಇದು ಒಳ್ಳೆ ರೀತಿಯ ಮೂಮೆಂಟಮ್ ಸಿಗುತ್ತೆ. ಸೊ ಈ ಹೈ ಬ್ರೇಕ್ ಆದ್ರೆ ಒಂದು ಒಳ್ಳೆ ಮೂಮೆಂಟಮ್ ಸಿಗುತ್ತೆ. ಅಟ್ಲೀಸ್ಟ್ ಈ ಹೈಟ್ ಹೆಚ್ಚಾಗಬೇಕು. ಬಟ್ ಮಾರ್ಕೆಟ್ ಅನ್ನ ತುಂಬಾ ಹೋಲ್ಡ್ ಮಾಡೋದ್ರಿಂದ 25,000 ಸೈಕಾಲಜಿಕಲ್ ಲೆವೆಲ್ ತುಂಬಾ ಹೋಲ್ಡ್ ಅಲ್ಲಿ ನಿಂತಿದೆ. ಸೊ ನೋಡೋಣ, ನಾಳೆ ಮಂತ್ಲಿ ಎಕ್ಸ್ಪೈರಿ ಇದೆ. ಮಂತ್ಲಿ ಎಕ್ಸ್ಪೈರಿಗೆ ಏನ್ ಡಿಸಿಷನ್ ತಗೊಳ್ತಾರೆ ಅಂತ ನೋಡಿ ನಾವು ಅವ್ರ ಡಿಸಿಷನ್ ಅಲ್ಲಿ ನಾವು ಸ್ಟಿಕ್ ಆನ್ ಆಗ. ಈಗ ನಾವು ಇಂಟ್ರಾಡೇ ಟ್ರೇಡರ್ಸ್ನವ್ರು, ನಮಗೆ ಏನಂತ ಹೇಳಿದ್ರೆ ಮಾರ್ಕೆಟ್ ನಮ್ಮ ರೂಲ್ಸ್ ಅಲ್ಲಿ ಇದ್ರೆ ನಾವು ಟ್ರೇಡ್ ಮಾಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರಬೇಕು. ಆದ್ರೆ ನಮ್ಗೆ ಏನಾಗುತ್ತೆ, ನಮ್ಗೆ ಡೈಲಿ ಬೇಕು. ಮತ್ತೆ ಇನ್ನೊಂದು, ಮಾರ್ಕೆಟ್ ಅನ್ನು ಈ ರೀತಿ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಮಂತ್ ಎಂಡ್ಗೆ ಮಾಡೋದು. ಮಂತ್ ಎಂಡ್ ಆಕ್ಚುಲಿ ಅವ್ರಿಗೆ ಎಕ್ಸ್ಪೈರಿ, ಮಂತ್ಲಿ ಎಕ್ಸ್ಪೈರಿ ಅಂತ. ಆದ್ರೆ ನಮಗೆ ರಿಟೇಲರ್ಸ್ಗಳಿಗೆ ತುಂಬಾ ಜನಕ್ಕೆ ಮಂತ್ಲಿ ಕಮಿಟ್ಮೆಂಟ್ ಇರುತ್ತೆ. ಈಗ ತಿಂಗಳಾದ್ರೆ ಕಮಿಟ್ಮೆಂಟ್ಗಳು ತುಂಬಾ ಇರುತ್ತೆ. ಆ ಕಮಿಟ್ಮೆಂಟ್ ಇದ್ದಿದ್ದ ದಿವಸ ನಾವು ಸ್ವಲ್ಪ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡೋಣ ಅಂತ ಬಂದಿರ್ತೀವಿ. ಆ ಟ್ರೇಡಿಂಗ್ ಅನ್ನ ಮಾಡ್ಲಿಕ್ಕೆ ಬಿಡುದಿಲ್ಲ ಮಾರ್ಕೆಟ್. ಈಗ ನೀವು ನೋಡ್ಬೋದು, ಈಗ ಒಂದು ವಾರದಿಂದ ಕ್ಲೋಸಿಂಗ್ ನೋಡ್ತಾ ಇರಿ ಹೇಗಿದೆ ಅಂತ. ವೆಡ್ನೆಸ್ಡೇ ಆಗಿರ್ಬೋದು, ಇದು ಒಂದೇ ಸೈಡ್ ರ್ಯಾಲಿ ಇಲ್ಲ, ಒಂದು ಕಡೆ ಹೋಗಿ ವಾಪಸ್ಸು. ಮೊನ್ನೆ ನೋಡಿ 26 ಸೈಡ್ ವೇಸು ಆಯಿತು. 23 ಶುಕ್ರವಾರ ತಗೊಂಡ್ರೆ ಒಂದು ಮೂಮೆಂಟಮ್ ಮುಗಿದೋದ್ರೆ ಮತ್ತೆಲ್ಲ ಸೈಡ್ ವೇಸಲ್ಲೇ ಟೈಮ್ ಪಾಸು. ಅದ್ರ ನೆಕ್ಸ್ಟ್ ನೋಡಿ, ಇಲ್ಲೂ ಅಷ್ಟೇ ಮೂಮೆಂಟಮ್ ಸ್ಲೋ, ಒಂದೇ ಸೈಡ್ ವೇಸು. ಇದು ಅಷ್ಟೇ ಮೂಮೆಂಟಮ್ ಡೌನು, ಅದೇ ಝೋನಲ್ಲಿ ಕ್ಲೋಸು. ಅಂದರೆ ಮಾರ್ಕೆಟನ್ನು ಒಂದು ಮಂತ್ ಎಂಡ್ ಆದಾಗ 10 ಡೇಸಲ್ಲಿ ಯಾವುದೇ ರೀತಿಯ ಟ್ರೇಡ್ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ, ಅವಾಗ ನಾವು ತುಂಬ ಜನ ಇನ್ವಾಲ್ವ್ ಆಗಿರ್ತೀವಿ. ಇನ್ವಾಲ್ವ್ ಆದವ್ರದ್ದು ಸ್ಟಾಪ್ ಲಾಸ್ ಅನ್ನು ಹಂಟ್ ಮಾಡ್ತಾ ಅವರು ಅವರ ಒಂದು ಸೆಲ್ಲಿಂಗನ್ನು ಮಾಡ್ತಾ ಇರ್ತಾರೆ. ಸೊ ನಾವು ತುಂಬ ಕೇರ್ಫುಲ್ ಇರಬೇಕು, ಲಾಟ್ಸ್ಗಳನ್ನು ಕಮ್ಮಿ ಮಾಡ್ಕೊಬೇಕು, ಮತ್ತು ಲಿಮಿಟೆಡ್ ಆಗಿ ಟ್ರೇಡ್ ಮಾಡಬೇಕು ಅಂತ ಹೇಳ್ತಾ. ಸೊ ಯಾರಿಗೆಲ್ಲ ಕೋರ್ಸ್ ಸೇರ್ಬೇಕಂತಿದ್ದೀರೋ ಕೋರ್ಸಿಗೆ ಜಾಯ್ನ್ ಆಗಿ. ಸೊ ಅಲ್ಲಿ ಇನ್ನೂ ಸ್ವಲ್ಪ ಲೈವಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳಿಕೊಡೋ ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.